ಮ್ಯಾಮ್ ಈಗಲಾದರೂ ಹೇಳಿ ಮ್ಯಾಮ್ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಆಗ್ಲೇ ಹೇಳದ್ನಲ್ಲ ಇದೆಲ್ಲ ಹೇಳಲ್ಲ ಅಂತ. ಕೇಳಿದ್ನೆ ಎಷ್ಟ್ ಸಾರಿ ಕೇಳ್ತೀಯಾ? ಅಲ್ಲ ನೀವು ಹೇಳಲ್ಲ ಅಂದಾಗ ನಂಗೆ ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಓ ಗಾಡಿಲಿ ಕುತ್ಕೋ. ಆಯ್ತಾ ಗರ್ಲ್ಸ್? ಲೀವ್ ಯಾ ಕಮ್ ಲೆಟ್ಸ್ ಗೋ. ಬನ್ನಿ ಒಳಗೆ. ಅಲ್ಲೇ ನಿಂತ್ಕೋ. ದುರ್ಗಾ ಎಷ್ಟೊತ್ತು ಆರತಿ ತಗೊಂಬಮ್ಮ. ಏನ್ ಶ್ವೇತಾ, ಆರತಿ ತಟ್ಟೆ ಕಣ್ಮುಂದೆ ಇದ್ರು ನಿನ್ ಕಣ್ ಬೇರೆ ಯಾರನ್ನೂ ಹುಡುಕ್ತಿದೆ? ಇನ್ಯಾರನ್ನು ಹುಡುಕ್ತಿರುತ್ತೆ ಏಜೇನ ಬಿಟ್ಟು. ಅವರು ಒಳಗಡೆ ರೆಡಿ ಆಗ್ತಿದ್ದಾರೆ. ನೀನು ಬೇಗ ರೆಡಿ ಆಗ, ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ. ಬಲಗಾಲಿಟ್ಟು ಒಳಗಡೆ ಬಾ. ಪ್ರತಿ ಬರ್ಡೇಗೂ ಒಂದು ಲೆಟರು, ಅದರಲ್ಲೂ ಒಂದು ರೀತಿ ಬೈಕೆ. ಆ ಬೈಕೆನ ಈಡೇರಿಸೋದೇ ನನ್ನ ಜೀವನದ ಗುರಿಯಾಗಿತ್ತು. ಅದರಲ್ಲೇ ನಾನು ಖುಷಿ ಕಂಡ್ಕೋತಾ ಇದ್ದೆ. ಯಾಕೆ ಗೊತ್ತಾ, ಆ ಪ್ರತಿ ಬೈಕೆಲ್ಲೂ ನಾನು ನಿನ್ನನ್ನು ಕಾಣ್ತಾ ಇದ್ದೆ. ಆದರೆ ಫಸ್ಟ್ ಟೈಮ್ ಐ ಆಮ್ ಸಾರಿ. ನೀನು ಬೈಕೇನೆ ಈಡೇರಿಸ್ತಾ ಇದ್ದೇನೆ ಹೊರತು ಅದರಲ್ಲಿ ನಿನ್ನನ್ನು ಕಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು ನೀನಿರೋ ಜಾಗ ಅಂತ. ಒಬ್ಬಳೇ ಇರ್ಬೇಕಾದ ಜಾಗ. ಇಲ್ಲಿ ಬೇರೆ ಹುಡುಗಿ ಇರೋದು, ಬರಡು ಭೂಮಿಲಿ ನೀರು ಹುಡುಕೋದು ಎರಡೂ ಒಂದೇ. ಹೀಗಿದ್ರು ಅಮ್ಮ ಈ ಮದುವೆ ನನ್ನ ನಿನ್ನ ಮದುವೆ ಆಯ್ತಲ್ಲ, ಹಾಗೆ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಂದು ಅಮ್ಮಂದು ಇಬ್ಬರದು ಒಂದೇ ಆಸೆ. ಆದರೆ ಇಬ್ಬರು ಒಂದು ವಿಷಯ ಮರಿತಾ ಇದ್ದೀರಾ. ನಿನ್ನ ನೆನಪುಗಳಲ್ಲಿ ಮುಳುಗೋಗಿರೋ ನನಗೆ ಈ ಆಸೆಗಳನ್ನ ಈಡೇರಿಸ್ಬೋದೇ ಹೊರತು ನಿನ್ನನ್ನು ಕಂಡ್ಕೊಳ್ಳೋಕ್ಕಾಗದೇ ಇಲ್ಲ. ಆದರೂ ನಾನು ಇದನ್ನು ಈಡೇರಿಸ್ತೀನಿ. ನೋವಿನ ಪಲುಕು ನಡುದಾರಿಯಲ್ಲಿಯೇ ನಿಂತ ಪರದೇಸಿ ಬದುಕು. ನಾಯಿಗೆ ಹೊತ್ತು ತನ್ನ ಹಾಕಿದ್ರೆ ನಿಯತ್ತಾಗಿರುತ್ತೆ. ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಬಂದವಳಿಗೆ ಮೋಸ ಮಾಡ್ಕೊಂಡು ಓಡಾಡ್ತಿರೋ ನಿನ್ನಂತವನು ಏಜೆ ಮುಂಚೆ ಬಂದು ನಿಲ್ಲದೆ. ನಿನ್ನಂತ ಒಂದು ಜಾಗ ಇರೋದು ಗೇಟ್ ಆಚೆ. ವಿಶ್ವ, ಇವನಿಗೆ ಆಚೆ ಹೋಗೋ ದಾರಿ ತೋರಿಸಿ. ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋ ನನ್ನನ್ನೇ ಇನ್ಸಲ್ಟ್ ಮಾಡಿ ಜೀವಂತ ಕೊಂದು ಈಗ ನೀನ್ ಅಪರಾಧಿ ಆಗಿದ್ಯಾ? ಬಿಡೋ ಮಾತೇ ಇಲ್ಲ ಏಜೆ. ಎಲ್ಲಿದ್ದೀರಾ? ಇಲ್ಲೇ ರೌಂಡ್ಸ್ ಬಂದಿದ್ದೆ. ಯಾಕೆ, ಏನಾಯ್ತು? ಏನ್ರಿ ನೀವು ಏಜ ಮದ್ವೆಗೆ ಅಂತ ಬಂದು ಮತ್ತೆ ಡ್ಯೂಟಿಗೆ ಹೋಗಿದ್ದೀರಾ? ನೀವು ಫಸ್ಟ್ ಮನೆಗೆ ಬನ್ನಿ.
ಅದು ಹಾ ರೀ, ಹೇಳೋದೇ ಮಾಡ್ತಿದ್ದೆ. ಏಜೆ ನಮ್ಗೆ ಸರ್ಪ್ರೈಸ್ ಅಂತ ಹಾಲಿಡೇಸ್ ಬುಕ್ ಮಾಡಿದ್ರಲ್ವಾ, ನಾವು ಅವ್ರ ಮದ್ವೆಗೆ ಗಿಫ್ಟ್ ಅಂತ ಮಾಲ್ಡೀವ್ಸ್ ಅಥವಾ ಮರಿಷಿಯಸ್ಗೆ ಟಿಕೆಟ್ ಬುಕ್ ಮಾಡಿದ್ರೆ ಹೇಗಿರುತ್ತೆ? ಒಂದ್ ಕೆಲಸ ಮಾಡಿ, ನೀವು ಫಸ್ಟ್ ಮನೆಗೆ ಬನ್ನಿ, ಆಮೇಲೆ ಡಿಸೈಡ್ ಮಾಡೋಣ. ಹಲೋ ಮಾಡ್ತಾನ, ಟಿಕೆಟ್ ಬುಕ್ ಮಾಡ್ತಾನ. ಮಾರಿಷಸ್ಗೋ ಮಾಲ್ಡೀವ್ಸ್ಗೋ ಅಲ್ಲ, ಡೈರೆಕ್ಟ್ ಪಕ್ಷಾಣಕ್ಕೆ. ಅಮ್ಮ ಕವಿತಾ, ನಮ್ಮ ಆಕ್ಟಿವ್ ಹೀರೋಯಿನ್ ಸ್ವಲ್ಪ ಎಬ್ಬಿಟ್ಟು ಬೇಗ ಕರ್ಕೊಂಡ್ ಬಾ. ಲೀಲಾ, ಲೀಲಾ, ಲೊಕೇಶನ್ ಬಂತು. ವಿಶ್ವರೂಪ್ ಇಲ್ಲಿ? ಹಾಗಿದ್ರೆ ನಾನು ಇವತ್ತು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕಾ? ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಒಳ್ಳೆ ಕತ್ತೆ ಆಯ್ತು ನನ್ಗೆ ಅವಾಗ್ಲಿಂದ. ನೀವು ಹೋಗಿ ಕರ್ಕೊಂಬ, ನಾನು ಹೋಗ್ತೀನಿ. ಯಾಕ್ಲಿಲ್ಲ ಇಲ್ಲಿ ನಿಂತಿದ್ಯಾ? ನಡಿ. ಏನ್ ಮೇಡಮ್, ಮೊದ್ಲೇ ಹೇಳೋದಲ್ವಾ ಏಜೆ ಮನೆ ಅರ್ಶಶಾಸ್ತ್ರ ಅಂತ. ಮೊದ್ಲೇ ಹೇಳಿದ್ನಲ್ಲ ಲೊಕೇಶನ್ ಎಲ್ಲ ಹೇಳಲ್ಲ ಅಂತ. ಅಯ್ಯೋ, ನಿಮ್ಗೆ ಹೇಗೆ ಹೇಳೋದು? ನಾನು ಈ ಪ್ರೋಗ್ರಾಮಲ್ಲಿ ಡಾನ್ಸ್ ಮಾಡಲ್ಲ ಅಷ್ಟೇ. ಏನ್ ಹೇಳ್ತಿದ್ಯಾ ಲೀಲಾ ಲಾಸ್ಟ್ ಮಿನಿಟ್ ಅಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಡಾನ್ಸ್ ಮಾಡಲ್ಲ ಅಷ್ಟೇ. ನೀವು ಮೊದಲೇ ನಂಗೆ ಲೊಕೇಶನ್ ಹೇಳಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಂಗೆ ಇಲ್ಲಿ ಇರೋಕ್ಕಾಗಲ್ಲ, ನಾನು ಹೋಗ್ತೀನಿ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಈಗಲೂ ನಿನಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಲೀಲಾ, ಮಾಡ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ 3 ಲಕ್ಷ ಇಟ್ಬಿಟ್ಟು ಹೋಗು. 3 ಲಕ್ಷನಾ?